ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಬಟ್ ಹಾಸಿಗೆನೇ ಕಟ್ ಮಾಡಬಾರ್ದು ನಮ್ಮ. ಯಾಕಂದರೆ ನಮಗೆ ಸಿಗುವಂಥ ಸೌಲಭ್ಯನ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಫಸ್ಟ್ ಟೈಮ್ ನಾನು ನೈಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಲೈಕ್ ವೀಡಿಯೋ ಯಾವ ಥರ ಬರ್ತಾಯಿದೆ ನನಗೆ ಗೊತ್ತಿಲ್ಲ. ಲೈಕ್ ನಾನು ಕ್ಲಾರಿಟಿ ಬೇರೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಮೇನ್ ನಾನು ಒಂದು ಹೈವೇಗೆ ಹೋಗ್ತೀನಿ, ಇಂದಿರಾನಗರ ಹೈವೇ, ಅಲ್ಲಿ ನಾನು ಮಾತಾಡ್ತೀನಿ. ಓಕೆ, ಯಾವ ವಿಚಾರ ಅಂದರೆ ಲೈಕ್ ನಾನು ಕನ್ನಡ ರಾಜ್ಯೋತ್ಸವ ಬಗ್ಗೆ ಒಂದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಯಾಕಂದರೆ ತುಂಬ ವೀಡಿಯೋ ಇಲ್ಲಿತ್ತು, ಸೊ ಅದಕ್ಕಾಗಿ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ. ಲೈಕ್ ಇದು ಕನ್ನಡದ ಬಗ್ಗೆ ಸಂಬಂಧಪಟ್ಟ ವೀಡಿಯೋ ಆಗಿರುತ್ತೆ. ನೀವು ಅಂದ್ಕೊಳ್ಬೋದು ಲೈಕ್ ದಕ್ಷಿಣ ಕರ್ನಾಟಕ ಅಂದರೆ ದಕ್ಷಿಣ ಕನ್ನಡ ಅಲ್ಲ, ದಕ್ಷಿಣ ಕರ್ನಾಟಕ ಯಾಕೆ ಆರ್ಥಿಕತೆಯಲ್ಲಿ ಮತ್ತು ಎಜುಕೇಷನಲ್ಲಿ ಯಾಕೆ ಮುಂದೆ? ಓನ್ಲಿ ಫಾರ್ ಲೈಕ್ ಈ ದಕ್ಷಿಣ ಕನ್ನಡದಲ್ಲಿ ಮಾತ್ರನ ಆರ್ಥಿಕ ಅಥವಾ ಶಿಕ್ಷಣ ಬಗ್ಗೆ ಮಾತ್ರನ ಮೇಲೆ, ಯಾಕೆ ನಮ್ಮ ಉತ್ತರ ಕರ್ನಾಟಕ ಯಾಕೆ ಆರ್ಥಿಕತೆಯಲ್ಲಿ ಶಿಕ್ಷಣದಲ್ಲಿ ಯಾಕೆ ಮುಂದಿಲ್ಲ? ಕೆಲವು ವಿಷಯದಲ್ಲಿ ಯಾಕೆ ಮುಂದಿಲ್ಲ? ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಕೆಲಸದ ಬಗ್ಗೆ ಅಂದರೆ ಕಂಪನಿ ಬಗ್ಗೆ ಆಗಿರ್ಬೋದು, ಯಾಕೆ ಹಿಂದೆ ಇದೆ? ಮೇಜರಾಗಿ ಲೈಕ್ ಬಿಫೋರ್ ಕರ್ನಾಟಕ ಹೆಸರು ಬರೋ ಮುಂಚೆ ಮೈಸೂರು ರಾಜ್ಯ ಅಂತ ಇತ್ತು ಈ ಭಾಗ ಎಲ್ಲ. ಆವಾಗ ಉತ್ತರ ಕನ್ನಡ ತುಂಬ ಆರ್ಥಿಕತೆಯಲ್ಲಿ ಮುಂದಿತ್ತು. ಆಮೇಲೆ ವಿಭಾಗ ಆದ ಕಾರಣ ಇವಕ್ಕೆ ಅಂದರೆ ಲೈಕ್ ಕರ್ನಾಟಕ ಬರೋ ಮುಂಚೆ ಯಾವ ಥರ ಇತ್ತು ಅಂದರೆ ಮೈಸೂರು ರಾಜ್ಯ ಬೇರೆ, ಆ ಕಡೆ ಬೇರೆ. ಎಕ್ಸಾಂಪಲ್ ಆಗಿ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಅಂತ ಹೇಳ್ಬೋದು. ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ನಿಜಾಮರು ಲೂಟಿ ಹೊಡೆದ್ರು. ಅಂದರೆ ಲೈಕ್ ಸಂಪತ್ತು, ಕನ್ನಡದಲ್ಲಿ ಸಂಪತ್ತಿದ್ದ ಎಲ್ಲ ಲೂಟಿ ಹೊಡೆದರು. ಆಮೇಲೆ ಮುಂಬೈ ಕರ್ನಾಟಕ ಅಂದರೆ ಆರ್ಥಿಕತೆಯಲ್ಲಿ ಹಿಂದೆ ಇಳ್ತು. ಆಮೇಲೆ ಅದನ್ನು ಮೇಲೆ ತಗೋಬೋದಿತ್ತು, ಬಟ್ ಇವಾಗ ಯಾಕೆ ಮೇಲೆ ಬರ್ತಾ ಇಲ್ಲ ಅಂತ ನನಗೆ ಅದು ಗೊತ್ತಿಲ್ಲ. ಇವಾಗ ಆಲ್ಮೋಸ್ಟು ಡೆವಲಪ್ ಆಗಿದೆ. ಬೆಂಗಳೂರು ಆಗಿರ್ಬೋದು, ಮಂಗಳೂರು, ಮೈಸೂರು, ಈ ಭಾಗ ಅಂದರೆ ದಕ್ಷಿಣ ಕರ್ನಾಟಕ ಪ್ರಾಂತ್ಯ ಎಲ್ಲ ಆಲ್ಮೋಸ್ಟು ಡೆವಲಪ್ ಆಗಿದೆ. ಬಟ್ ನಮ್ಮ ಉತ್ತರ ಕನ್ನಡಕ ಯಾಕೆ ಡೆವಲಪ್ ಮಾಡ್ತಾ ಇಲ್ಲ? ಈಗಲೂ ದೀಪದ ಎಣ್ಣೆ, ಲೈಕ್ ನಿಮ್ಗೆ ಗೊತ್ತಿರ್ಬೋದು, ಕರೆಂಟ್ ಇಲ್ಲವಾಗ ದೀಪದ ಎಣ್ಣೆ ಬಳಸ್ತಿದ್ದೀರಲ್ವ. ಆವಾಗ ನಾನು ಸಣ್ಣದಿರೋ ಕೂಡ ನನ್ನ ಮನೆಯಲ್ಲಿ ಕರೆಂಟ್ ಇತ್ತು, ಬಟ್ ಸ್ವಲ್ಪ ಹೋಗ್ತಾ ಇತ್ತು. ಇವಾಗ ನನ್ನ ಮನೆಯಲ್ಲಿ 24x7 ಬರ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಹೋಗ್ತಾ ಇರುತ್ತೆ, ಬಟ್ ಓಕೆ. ಬಟ್ ಇವಾಗ ಉತ್ತರ ಕನ್ನಡದಲ್ಲಿ ಕೂಡ ದೀಪ ಹಚ್ಚಿ ಜೀವನ ಸಾಕ್ತಾ ಇದ್ದಾರೆ. ಯಾಕೆ ಅದು? ಯಾವುದಲ್ಲಿ ಇನ್ಕಮ್ ಬರುತ್ತೆ ಅದರಲ್ಲಿ ಮಾತ್ರ ಫೋಕಸ್ ಆಗಿ ಇರ್ತಾರೆ. ಯಾವುದೆಲ್ಲ ಇನ್ಕಮ್ ಬರಲ್ಲ, ಎಕ್ಸಾಂಪಲ್ ಆಗಿ ಮಂಗಳೂರಲ್ಲಿ ಲೈಕ್ ಬಂದರು, ಅದೆಲ್ಲ ಇನ್ಕಮ್ ಬರುತ್ತೆ ತುಂಬ. ಈ ಬೆಂಗಳೂರು ಅಂದರೆ ನಿಮ್ಗೆ ಗೊತ್ತಲ್ವ, ಕಂಪನೀಸ್, IT. ಮೈಸೂರು ಆಲ್ಮೋಸ್ಟು ಮೈಸೂರು ಬಗ್ಗೆ ಹೇಳಬೇಕು ಅಂತಿರಲ್ಲ, ಆಲ್ಮೋಸ್ಟ್ ಅದು ಇನ್ಕಮ್ ಅದ್ರಲ್ಲಿ ಕೂಡ ಇದ್ದಿದ್ದೆ. ಬಟ್ ಆ ಕಡೆ ಎಲ್ಲ ಇನ್ಕಮ್ ಬರಲ್ಲ. ಯಾಕಂದರೆ ಜನಗಳು ಒಂದು ಆಸ್ತಿಗೆ ಇದ್ದಷ್ಟು ಕಾಲು ಚಾಚು ಅಂತ ಇದೆಯಲ್ವ, ಆ ಥರ ಎಲ್ಲ ಮೈಂಡ್ಸೆಟ್ ಉತ್ತರ ಕರ್ನಾಟಕ ಅವರು. ಯಾವುದೇ ಒಂದು ಲೈಕ್ ಶಿಕ್ಷಣದಲ್ಲಿ ಕೂಡ ನಮಗೆ ಶಿಕ್ಷಣ ಬೇಕು, ಎಜುಕೇಷನ್ ಬೇಕು, ಡಿಗ್ರಿ ಮಾಡಬೇಕು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು, ಎಲ್ಲ ಆಸೆ ಇದೆ. ಬಟ್ ಅವರಿಗೆ ನಮಗೆ ಯಾಕೆ ಒಂದು ಊಟ ಮಾಡಿದ್ರೆ ಸಾಕು, ಊಟ ಮಾಡಿದ್ರೆ ಸಾಕು ಅಷ್ಟೇ. ಲೈಕ್ ಯಾವಾಗಂದರೆ ಇವಾಗ ಬೆಳಿಗ್ಗೆ ಒಂದು ತಿಂಡಿ, ಮಧ್ಯಾಹ್ನ ಊಟ, ಆಮೇಲೆ ರಾತ್ರಿ ಒಂದು ಊಟ ಅಷ್ಟು ಸಿಕ್ಕಿದ್ರೆ ಸಾಕು, ಸಾಕಿಸ್ಬೋದು. ಬಟ್ ನನ್ನ ಮಕ್ಕಳು ಚೆನ್ನಾಗಾಗಬೇಕು. ಯಾಕಂದರೆ ಊಟ ಹೊಟ್ಟೆ ತುಂಬ ತಾನೆ, ಬಟ್ಟೆ
ಶಿಕ್ಷಣ ಅದೆಲ್ಲ. ಸೊ ಊಟಕ್ಕೆ ಹಣ ಇಲ್ಲ ಅಂದರೆ ತುಂಬ ಕಷ್ಟ ಅಲ್ವಾ. ಸೊ ಅದನ್ನು ತಲೆ ಇಟ್ಕೊಂಡು ನಮ್ಮ ರಾಜಕಾರಣಿಗಳು ಹೆಂಗೆ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದರೆ, ಅವರಿಗೆ ಕೊಡುವಂಥ ಸೌಲಭ್ಯವನ್ನು ಅವರು ಯೂಸ್ ಮಾಡ್ಕೊಳ್ತಿದ್ದಾರೆ. ನೀವು ನೋಡ್ಬೋದು, ಲೈಕ್ ಎಲ್ಲರೂ ಬರ್ತಾರೆ, ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ಯಾರೆಲ್ಲ ರಾಜಕಾರಣಿ ಇದ್ದಾರೆ ಅವರೆಲ್ಲ ಬೆಂಗಳೂರು. ನನ್ನ ಪ್ರಕಾರ ಕಾರಣಿ ಬಗ್ಗೆ ಬ್ಲೇಮ್ ಮಾಡೋದಲ್ಲ, ಯಾಕಂದರೆ ಜನಗಳೇ ಆರಿಸ್ಕೊಂಡದ್ದು, ಅವರೇ ಮತ ಹಾಕಿ ಅವರನ್ನು ವಿನ್ ಮಾಡಿರೋದು. ಬಟ್ ಇವಾಗ ಎಕ್ಸಾಂಪಲ್ ಏನಂತ ತಗೊಂಡ್ರೆ, ಎಜುಕೇಷನಲ್ಲಿ ಯಾವಾಗಲೂ ಈ ಕಡೆ ದಕ್ಷಿಣ ಕರ್ನಾಟಕ ಯಾವಾಗಲೂ ಮುಂದೆ ಇರುತ್ತೆ. ಎಕ್ಸಾಂಪಲ್ ನಂಗೆ ಮಂಗಳೂರು, ಉಡುಪಿ, ಚಿಕ್ಕಮಂಗ್ಳೂರು ಈ ಕಡೆ ಭಾಗ ಆಲ್ಮೋಸ್ಟ್ ಒಂದು ಕ್ರಾಸ್ ಆಗಿರುತ್ತೆ ಶಿಕ್ಷಣದಲ್ಲಿ. ಅದೇ ಮತ್ತು ಆರ್ಥಿಕ ಇದರಲ್ಲಿ ಕೂಡ ಆಲ್ಮೋಸ್ಟ್ ಕ್ರಾಸ್ ಆಗಿರುತ್ತೆ. 70% 80% ಮೇಲಿಗೆ ಸಾಗಿಸ್ತಾ ಇದೆ. ಬಟ್ ಆ ಕಡೆ ಎಲ್ಲ ಇನ್ನೂ ಕೂಡ ರೇಷಿಯೋ ಕೆಳಗನೇ ಇದೆ. ನಾನು ನೋಡ್ತಾ ಇದ್ದೆ, ಲೈಕ್ ನಾನು ಸುಮ್ಮನೆ ಮಾತಾಡಲ್ಲ, ಬೇಕಾದ್ರೆ ನೀವು ಗೂಗಲಲ್ಲಿ ಅಥವಾ ಯಾವುದೇ ಒಂದು ರೇಷಿಯೋ ಇಟ್ಕೊಂಡು ಸರ್ಚ್ ಮಾಡಿ ಗೊತ್ತಾಗುತ್ತೆ. ಇವಾಗ ಕೂಡ ಹಂಗೆ ಕೆಳಗೆ ಹೋಗ್ತಾ ಇದೆ ಹೊರತು ಮೇಲೆ ಬರ್ತಾ ಇಲ್ಲ. ಯಾಕೆ ಹಿಂಗೆ? ಇದೆಲ್ಲ ಆಗಬಾರ್ದು. ಎಲ್ಲರೂ ಸಮಾನತೆ ಇರಬೇಕು. ಅಂದ್ರೆ ಶಿಕ್ಷಣ, ಆರ್ಥಿಕ ವ್ಯವಸ್ಥೆ ಎಲ್ಲವೂ ಸಮಾನತೆ ಇರಬೇಕಲ್ವಾ. ಸೊ ಈಗಾದರೆ ಹೆಂಗೆ? ನಮ್ಮ ದೇಶನೇ ಹಿಂಗೇನ ಅಥವಾ ಕರ್ನಾಟಕ ರಾಜ್ಯ ಹಿಂಗೇನ ಅಥವಾ ಜನರು ಹಿಂಗೇನ, ಯಾರಂತ ಗೊತ್ತಾಗ್ತಿಲ್ಲ. ನಾವು ನೋಡುವಾಗ ಕೆಲಸ ಮಾಡಿ ಏನೋ ಒಂದು ಮಾಡ್ತಾಯಿದ್ವಿ, ಬಟ್ ಅವರು ಹಂಗಲ್ಲ. ಅಲ್ಲಿ ಕೆಲಸ ಮಾಡಬೇಕಂದ್ರೆ ಕಲ್ತಿರೋ ಕೆಲಸ ಸಿಗ್ತಾಯಿಲ್ಲ, ಇಲ್ಲಿ ಬರ್ತಾಯಿದೆ ಬೆಂಗಳೂರಿಗೆ. ನಾವು ಕೂಡ ಹಂಗೆ, ಮಂಗಳೂರು ಅವರು ಕೂಡ ಹಂಗೇ. ನಮಗೆ ಆದರೆ ಓಕೆ, ನಮಗೆ ಹೆಂಗಾದರೂ ನಡೆಯುತ್ತೆ. ಊರಲ್ಲಿದ್ದರೆ ಊರಲ್ಲಿ ಏನಾದರೂ ಮಾಡ್ಬೋದು. ಮೇಯ್ನಾಗಿ ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಅವರವರ ಸ್ವಂತ ಮನೆ ಅಥವಾ ಯಾವುದೇ ಒಂದು ಮನೆ, ಬಾಡಿಗೆ ಮನೆ ಆಗಿರ್ಬೋದು, ಅವರವರ ಮನೆಯಲ್ಲಿ ಇರ್ತಾರೆ. ಬಟ್ ಅವರ ಹಂಗಲ್ಲ, ಅವು ಉತ್ತರ ಕನ್ನಡದ ಹಂಗಲ್ಲ. ಲೈಕ್ ಸರಿಯಾಗಿ ಮನೆ ಇಲ್ಲ, ಸರಿಯಾಗಿ ಊಟ ಇಲ್ಲ, ಸರಿಯಾದ ಒಂದು ಬಟ್ಟೆ ಇಲ್ಲ. ಹೆಂಗೆ? ಈ ವಿಡಿಯೋನ ನಾನು ನವಂಬರ್ 1ಗೆ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನಾನು ಈ ವ್ಲಾಗನ್ನು ನಾನು ಪಾರ್ಟ್ ಟೈಮ್ ಆಗಿ ಯೂಸ್ ಮಾಡ್ತೀನಿ. ಅಂದರೆ ನಾನು ಯಾವಾಗ ಫ್ರೀ ಆಗ್ತೀನಿ ಆವಾಗ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲಸ ಮುಖ್ಯ ಆಗುತ್ತಲ್ವಾ. ಸೊ ನೆಕ್ಸ್ಟು ವೀಡಿಯೋ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಇವಾಗ ಮೈಂಡ್ಸೆಟ್ ನಾನು ಇದ್ರ ಬಗ್ಗೆ ಮಾತಾಡಬೇಕಂತ ಅನಿಸ್ತಾ ಇತ್ತು, ಅದಕ್ಕಾಗಿ ಮಾತಾಡ್ತಾಯಿದ್ದೀನಿ. ಏನೋ ತಪ್ಪಾದರೆ ಕ್ಷಮಿಸಿ, ಯಾಕಂದರೆ ಇದು ಕೂಡ ಒಂದು ಮಾತಾಡಬೇಕು ಅಂತ ಆಗ್ತಾಯಿತ್ತು. ಸೊ ಅದಕ್ಕಾಗಿ ಮಾತಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರ ಸ್ವಾರ್ಥ ಇರುತ್ತೆ, ಬಟ್ ಆ ಸ್ವಾರ್ಥನ ತುಂಬ ಸ್ವಾರ್ಥಿಗಳಾಗಬಾರ್ದು. ಯಾರು ಕೂಡ ಹಂಗೆ. ಜನರು ಎಲ್ಲದಕ್ಕೂ ಸ್ವಾರ್ಥ ನಾನೇ ಮೇಲೆ ಬರಬೇಕು, ನಾನು ಮಾತ್ರ ಉದ್ಧಾರ ಆಗಬೇಕು, ನಾನು ಮಾತ್ರ ಐಷಾರಾಮಿ ಜೀವನ ನಡೆಸಬೇಕು, ಅಷ್ಟು ಸ್ವಾರ್ಥ ಇರಬಾರ್ದು. ಓಕೆ, ನಾನಿವಾಗ ಬೈಕ್ ಓಡಿಸೋದೀನಿ, ನನಗೆ ಸೂಪರ್ ಬೈಕ್ ಆಗಬೇಕು ಅಂತ ಅಷ್ಟು ನನಗೆ ಇಲ್ಲ. ನನಗೆ ಎಷ್ಟು ಆಸೆ ಇರುತ್ತೆ ಅಷ್ಟೇ ಇದು ಮಾಡ್ತೀನಿ. ಇವಾಗ ನನಗೆ ಇದು KTM ಬೈಕ್ ಬೇಕು, ಇದು KTM ಬೈಕ್ ಬೇಕು. ಲೈಕ್ ಇದು ನಂಗೆ KTM ಬೈಕ್ ಆಗಬೇಕು. ಬೇರೆ ಯಾವುದೇ ಒಂದು 600cc 1000cc ಬೈಕ್ ಆಗಬೇಕಂತ ಅಷ್ಟು ಆಸೆ ಇಲ್ಲ. ನನಗೆಷ್ಟು ಯೂಸ್ ಮಾಡ್ತೀನಿ ಅಂದರೆ, ಹಣ ಖರ್ಚು ಮಾಡ್ತೀನಿ ಅಂದರೆ, ನಾನು ಎಷ್ಟು ಇನ್ಕಮ್ ಮಾಡ್ತೀನಿ ಅದ್ರ ಮೇಲೆ ನನ್ನ ಲೈಫ್ ಡಿಸೈಡ್ ಆಗುತ್ತಲ್ವಾ. ಆಸೆ ಇದೆ, ಬಟ್ ತುಂಬ ದೂರ ಆಸೆ ಇಲ್ಲ. ಸೊ ನಾನು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಮಾತಾಡಿದೆ. ಈ ವ್ಲಾಗ್ಗೆ ಏನು ಅಂತ ಈ ಮಾತಾಡೋದಕ್ಕೆ ಒಂದು ತೂಕ ಇರಲ್ಲ. ಸ್ವಲ್ಪನೇ ಮಾತಾಡ್ತೀನಿ. ನಿಮಗೆ ಹೆಚ್ಚು ವಿಚಾರ ಬೇಕಂದರೆ
ನೀವು ಕೂಡ ನಮ್ಮ ಕರ್ನಾಟಕ ಬಗ್ಗೆ ನೋಡಿ ಹೆಂಗಿರುತ್ತೆ ನಮ್ಮ ಕರ್ನಾಟಕ, ಯಾವುದೆಲ್ಲ ಡೆವಲಪ್ ಆಗಿದೆ, ಯಾವುದೆಲ್ಲ ಡೆವಲಪ್ ಆಗಿಲ್ಲ, ಯಾವುದೆಲ್ಲ ಡೆವಲಪ್ ಆಗಬೇಕು ಇನ್ನು. ನನ್ನ ಪ್ರಕಾರ ಆಲ್ಮೋಸ್ಟು ಬೆಂಗಳೂರು, ಮಂಗಳೂರು, ಮೈಸೂರು, ಉಡುಪಿ ಅದೆಲ್ಲ ಡೆವಲಪ್ ಆಗಿದೆ. ಅಂದರೆ ನಂಗೆ ಗೊತ್ತಿರೋ ಜಿಲ್ಲೆ ಬಗ್ಗೆ ಹೇಳ್ತಿದ್ದೀನಿ. ಕೆಲವೊಂದು ಜಿಲ್ಲೆ ಬಿಟ್ಟೋಗಿರ್ಬೋದು, ಅಂದರೆ ಯಾವುದು ಡೆವಲಪ್ ಆಗಿದೆ. ಬಟ್ ಎಕ್ಸಾಕ್ಟ್ ಹೇಳಿ ತಗೊಳ್ಳಿ, ಉತ್ತರ ಕನ್ನಡ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಂದು ಜಿಲ್ಲೆನೂ ಕೂಡ ತುಂಬ ಕಷ್ಟದಲ್ಲಿದೆ. ಪ್ರತಿಯೊಂದು ಜಿಲ್ಲೆ ಕೂಡ, ಕೆಲವೊಂದು ಜಿಲ್ಲೆ, ಕೆಲವೊಂದು ತಾಲೂಕು ಇಂಪ್ರೂವ್ಮೆಂಟ್ ಆಗಿದೆ, ಬಟ್ ಸರಾಸರಿಯಲ್ಲಿ ಬರ್ತಾ ಇಲ್ಲ. ಈ ವಿಡಿಯೋದಲ್ಲಿ ಏನೇ ಹೇಳಬೇಕಂದ್ರೆ, ಲೈಕ್ ನಾವು ಹೆಂಗೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಅಂದರೆ ಒಂದಿನ ಮಟ್ಟಿಗೆ ಆಚರಿಸೋದಲ್ಲ, ಕರ್ನಾಟಕದ ಏಳಿಗೆಯಾಗಿ ನಾವು ಆಚರಿಸ್ಬೇಕು. ಇನ್ನು ಮುಂದೆ ಲೈಕ್ ಕರ್ನಾಟಕ ಡೆವಲಪ್ ಆಗಬೇಕು. ಹೆಂಗಂದರೆ ಇದು ಹೆಂಗೆ ಡೆವಲಪ್ ಆದಮೇಲೆ ಇದು ಮಾತ್ರ ಬೆಂಗಳೂರು, ಮೈಸೂರು ಅದೆಲ್ಲ ಈ ಭಾಗ ಅಲ್ಲ, ಆ ಕಡೆ ಕೂಡ ಡೆವಲಪ್ ಆಗಬೇಕು. ಹೆಂಗಾಗುತ್ತೆ ನಂಗೆ ಗೊತ್ತಿಲ್ಲ. ಆ ಕಡೆ ಕೂಡ ಜನರು ಎಚ್ಚೆತ್ಕೊಳ್ಬೇಕು. ನಮಗೇನು ಬೇಕು ಅದನ್ನು ಕೇಳಲೇಬೇಕಾಗುತ್ತೆ. ಸರಿಯಾದ ಮನೆ, ಸರಿಯಾದ ರಸ್ತೆ, ಸರಿಯಾದ ಊಟ ಏನೆಲ್ಲ ಬೇಕು ಅದು ಕೇಳಲೇಬೇಕಾಗುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಬಟ್ ಹಾಸಿಗೆನೇ ಕಟ್ ಮಾಡಬಾರ್ದು. ಯಾಕಂದರೆ ನಮಗೆ ಸಿಗುವಂಥ ಸೌಲಭ್ಯನ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಸುಮ್ಮನೆ ನಾವು ಇರಲಿ, ನಮಗಿಲ್ಲ ಆ ಭಾಗ್ಯ, ನಮಗಿಲ್ಲ. ಬೆಂಗಳೂರು, ಮೈಸೂರು ಅಲ್ಲಿ ಭಾಗ ಮಾತ್ರ ಎಜುಕೇಷನ್ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಅವರಿಗೆ ಮಾತ್ರ, ನಮಗೇನು ಸಿಗಲ್ಲ. ಸಾಕು, ನಮಗೆ ಒಂದು ಊಟಕ್ಕಾಗೋಷ್ಟು ಸಂಪಾದನೆ ಮಾಡಿದ್ರೆ ಸಾಕು. ನಮಗೆ ಈ ಥರ ಲೈಫ್ ಲೀಡ್ ಮಾಡಬೇಕು, ಈ ಥರನೇ ಬದುಕು ಅಂತೂ ಬೇಡ. ಸಾಕು, ನಮಗೆ ಒಂದು ಮಗ ಕೂಡ ಹಂಗನೆ, ಒಂದೊತ್ತು ಊಟ ಹಾಕಿದರೆ ಸಾಕು. ಬಟ್ ಯೋಚನೆ ಮಾಡಿ ಹೆಂಗೆ ಯೂಸ್ ಮಾಡ್ತಾರಂತ ಜನರು ಯಾರಂತ ಗೊತ್ತಿಲ್ಲ. ರಾಜಕಾರಣಿ ಆಗಿರ್ಬೋದು, ನಮ್ಮ ಆಳುವಂಥ ದೊಡ್ಡದ ವ್ಯಕ್ತಿಗಳು ಕೂಡ ಹಂಗೇನೆ, ಯಾರು ಕೂಡ ಹಂಗೇನೆ. ಲಾಭ ಅಲ್ಲದೆ ಯಾರು ಕೂಡ ಮಾಡಲ್ಲ. ಇವಾಗ ನಿಮ್ಮ ಹತ್ರ ಲಾಭ ಇದೆಯಾ, ನಿಮ್ಮ ಹತ್ರ ಬರ್ತಾರೆ. ಲಾಭ ಇಲ್ವಾ, ತುಳ್ಕೊಂಡು ಹೋಗ್ತಾರೆ. ಅಷ್ಟೇ ಡಿಫ್ರೆಂಟ್. ಓಕೆ, ಈ ವಿಡಿಯೋ ನಿಮಗೆ ಹೆಂಗಸ್ತು ಅಂತ ಒಂದು ಕಮೆಂಟ್ ಮಾಡಿ. ಯಾಕಂದರೆ ನಾನು ಮಾತಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೆ, ಅಂದರೆ ಲೈಕ್ 2 days ಮುಂಚೆನೇ ಪ್ಲ್ಯಾನ್ ಆಗಿದ್ದೆ. ಹೆಂಗಾಗಿದೆ ನಂಗೆ ಗೊತ್ತಿಲ್ಲ. ಈ ವಿಡಿಯೋ ಏನಾದರೂ ಲೈಕ್ ಆಗಿಲ್ಲ ಅಂದರೆ ಹೇಳಿ ಕಮೆಂಟ್ ಮಾಡಿ. ನೀನು ಮಾತಾಡಿದ ತಪ್ಪು ಅಂತ ಕಮೆಂಟ್ ಮಾಡಿ. ಇನ್ನು ಮುಂದೆ ಈ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ, ಬೇರೆದ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಇದು ಮಾತಾಡಬೇಕಂತ ಆಗ್ತಾಯಿತ್ತು. ನಾನು ಜಸ್ಟ್ ಮೋಟೋ ಬ್ಲಾಗರ್ ಆಗಲ್ಲ, ಏನಾದರೂ ಗೊತ್ತಾಗಬೇಕು ಜನಗಳಿಗೆ, ಅಂದರೆ ತಿಳ್ಕೊಳ್ಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.